ಸೇವಾ ಸಮಿತಿಯಿಂದ ಹಿರಿಯ ನಾಗರಿಕರ ದಿನಾಚರಣೆ. ಸಿರಗುಪ್ಪ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾನೂನುಗಳ ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಜೆಎಂಎಫ್ಸಿ ನ್ಯಾಯಾಧೀಶರಾದ ಅಶೋಕ ಆರ್.ಎಚ್. ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕವಾಗಿ, ನೈತಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದೆ. ಇದರಿಂದಾಗಿ ಹಿರಿಯ ನಾಗರಿಕರ ಘನತೆಗೆ ಧಕ್ಕೆ ಉಂಟಾಗುತ್ತಿದೆ. ಅವರ ರಕ್ಷಣೆಗಾಗಿ ಕಾನೂನಿನ ಬೆಂಬಲ ಮತ್ತು ಬಲದ ಅವಶ್ಯಕತೆ ಇದೆ. ನಾಗರಿಕರಿಗೆ ಕಾನೂನು ಅರಿವು ಮೂಡಿಸುವುದು ನ್ಯಾಯಾಂಗ ಹಾಗೂ ವಕೀಲರ ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ವಿವಿಧ ಇಲಾಖೆಗಳಲ್ಲಿ ಸಹಯೋಗದೊಂದಿಗೆ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಹಿರಿಯ ನಾಗರಿಕರ ಪ್ರಾಮುಖ್ಯತೆ ಮತ್ತು ಅವರ ಹಕ್ಕುಗಳ ಮಾಹಿತಿ ಸಮಾಜಕ್ಕೆ ತಿಳಿಸಲಾಗಿದೆ. ಸಮಾಜದಲ್ಲಿ ಹಾಗೂ ಕೌಟುಂಬಿಕವಾಗಿ ಅವರು ಅನುಭವಿಸಬೇಕಾದ ಕೆಲವು ಹಕ್ಕುಗಳೊಂದಿಗೆ ಸರ್ಕಾರದಿಂದ ದೊರೆಯಬೇಕಾದ ಸೌಲಭ್ಯಗಳನ್ನು ಪಡೆಯುವುದು ಸಹ ಹಿರಿಯರ ಹಕ್ಕಾಗಿದ್ದು, ಎಲ್ಲರೂ ಸೌಲಭ್ಯಗಳ ಸದುಪಯೋಗ ಪಡೆಯಬೇಕು ಎಂದರು. ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಮಾತನಾಡಿ, ಆಧುನಿಕ ಜೀವನದಲ್ಲಿ ನಮ್ಮ ತಂದೆ ತಾಯಿಯವರನ್ನ ಸಲಹುವ ಜವಾಬ್ದಾರಿ ನಮ್ಮದಾಗಿದೆ. ಜೊತೆಗೆ ಚಿಕ್ಕಂದಿನಿಂದಲೇ ನಮ್ಮ ಮಕ್ಕಳಿಗೆ ಹಿರಿಯರ ಪಾಲನೆ ಅರಿವು ಮೂಡಿಸಿದಾಗ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ವೃದ್ಧಾಶ್ರಮಕ್ಕೆ ತೆರಳುವ ಅನಿವಾರ್ಯತೆ ಬರುವುದಿಲ್ಲ ಎಂದರು. ಹಿರಿಯರ ಸಂಘದ ಅಧ್ಯಕ್ಷ ಉಪ್ಪಾರ ವೆಂಕೋಬಾ ಅವರು ಮಾತನಾಡಿದರು. ಅದರಂತೆ ಸರ್ಕಾರಿ ಕಚೇರಿಗಳಲ್ಲೂ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಆಸನ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಅವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸಬೇಕು ಎಂದರು. ಹಾಸ್ಯ ಕಲಾವಿದ, ನಿವೃತ್ತ ಶಿಕ್ಷಕರಾದ ಜಿ. ನರಸಿಂಹಮೂರ್ತಿ ಅವರು ದಿನಾಚರಣೆಯ ಸಂಪನ್ಮೂಲ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಕಂದಾಯ ಇಲಾಖೆಯಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಆದೇಶದ ಪ್ರತಿಯನ್ನು ನೀಡಲಾಯಿತು. ಹೆಣ್ಮಕ್ಕಳ ವಿಷಯ, ಸೊಸೆಗಳ ವಿಷಯ ಅಥವಾ ಸಣ್ಣ ಮಕ್ಕಳ ಈಗೇನಾಗಿದೆ, ಹಿರಿಯ ನಾಗರಿಕರಿಗೂ ಮಕ್ಕಳು ಒಳ್ಳೊಳ್ಳೆ ಫೋನ್ ಕೊಡಿಸ್ತಾ ಇದ್ದಾರೆ, ಡಿಜಿಟಲ್ ಫೋನ್ ಕೊಡಿಸ್ತಾ ಇದ್ದಾರೆ, ಐಫೋನ್ ಕೊಡಿಸ್ತಾ ಇದ್ದಾರೆ ನಮ್ಮ ತಂದೆಯವರಿಗೆ ಅಂತ ಹೇಳಿ ನೀವು ದಯವಿಟ್ಟು ಫೋನ್ಗಳಲ್ಲಿ ಕುಡ್ಕೋಬೇಡಿ. ಈಗಾಗಲೇ 60ರ ಅರಳು ಮರಳು ಹೋಗಿ ಅರಳು ಅಂತ ಸರ್ ಹೇಳಿದ್ರು. ಅದರ ಪ್ರಕಾರ ನೀವೇನು ಮಾಡ್ಕೊಳ್ಳಿ, 60 ಇಷ್ಟು ವರ್ಷ ಏನು ಮಾಡಿದ್ರಿ, ಫ್ಯಾಮಿಲಿಗಾಗಿ ಮತ್ತು ನಿಮ್ಮ ಒಂದು ಹೆಂಡತಿ ಮಕ್ಕಳ ಸಲುವಾಗಿ ದುಡಿದಿರಿ. ಇವಾಗೆ ತಾವು ತಮ್ಮ ಒಂದು ಏನು ಮಾಡ್ಕೊಳ್ಳಿ, ಉದ್ಧಾರ ಮಾಡ್ಕೊಳ್ಳಿ, ತಮ್ಮ ಸಲುವಾಗಿ ಒಂದು ಯೋಚನೆ ಮಾಡಿ. ಒಳ್ಳೆ ಆ ಒಂದು ಕಾಲದಲ್ಲಿ ಯಾವಾಗ ಹೆಂಗಿರ್ತೀವಿ ಆ ಕಾಲದಲ್ಲಿ ನಾವೇನು ಮಾಡಿದ್ದೀವಿ, ನಮ್ಮ ಕಡೆ ಲಕ್ಷ್ಯ ಕೊಟ್ಟಿರಲ್ಲ, ನಮ್ಮ ಊಟದ ಕಡೆ ಲಕ್ಷ್ಯ ಕೊಟ್ಟಿರಲ್ಲ, ನಮ್ಮ ಶಿಸ್ತಿನ ಕಡೆ ಲಕ್ಷ್ಯ ಕೊಟ್ಟಿರಲ್ಲ. ಈಗ ನೀವು ಮತ್ತೆ ಅರಳಬೇಕಾಗಿದೆ. ಅಲ್ಲಿ ತಮ್ಮ ಒಂದು ಅರ್ಜಿಯನ್ನು ಹಾಕಿ ಅಲ್ಲಿ ಒಬ್ಬರು ನ್ಯಾಯಾಧೀಶರು ತಮಗೆ ನೇಮಕ ಮಾಡ್ತಾರೆ. ಅಲ್ಲೇ ತಮ್ಮ ವಾದವನ್ನು ಮಂಡಿಸಿ ತಮ್ಮ ಒಂದು ನ್ಯಾಯವನ್ನು ತಾವು ಪಡೆದುಕೊಳ್ಳಬಹುದಾಗಿದೆ. ಅಲ್ಲಿ ತಮಗೆ ನ್ಯಾಯ ಸಿಗದೇ ಇದ್ದಾಗ ಮತ್ತೆ ಜಿಲ್ಲಾಧಿಕಾರಿಗಳಲ್ಲಿ ತಾವು ಮೇಲ್ಮನವಿ ಮಾಡಿಕೊಳ್ಳಿಕ್ಕೆ ಜಿಲ್ಲಾಧಿಕಾರಿಗಳು ಮೇಲ್ಮನವಿ ಪ್ರಾಧಿಕಾರಿಗಳಾಗಿರುತ್ತಾರೆ. ಓಕೆ, ಇದನ್ನು ಹೊರತುಪಡಿಸಿ ನಮ್ಮ ತಾಲೂಕಿನಲ್ಲಿ, ಸಿರಗುಪ್ಪ ತಾಲೂಕಿನಲ್ಲಿ ಹಿರಿಯ ನಾಗರಿಕರಿಗೆ ಏನು ಸೌಲಭ್ಯಗಳು ಸಿಗಬೇಕಾಗಿದೆ, ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವೇತನ ಅಥವಾ ಹಿರಿಯ ನಾಗರಿಕರ ಎಂತಹದೇ ಒಂದು ಕಾನೂನು ಒಂದು ಅವರಿಗೆ ಸಲಹೆ ಮತ್ತು ಕಾನೂನು ಹೆಲ್ಪ್ ಬೇಕಾಗಿದೆ, ತಾವು ದಯವಿಟ್ಟು ನಮ್ಮ ತಾಲೂಕು ಆಡಳಿತದಲ್ಲಿ ಆಗಲಿ, ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಬಂದಲ್ಲಿ ನಾವು ತಮಗೆ ಎಲ್ಲ ಸಹಕಾರ ಮತ್ತು ತಮಗೆ ಒಂದು ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿ ತಾಲೂಕು ದಿನಾಚರಣೆಯನ್ನ ಆಚರಿಸಿಕೊಂಡು ಬಂದಿರುವಂಥದ್ದು. ಮೊದಲನೇ ಪ್ರಶ್ನೆ, ವರ್ಷದಲ್ಲಿ ಹಲವಾರು ದಿನಾಚರಣೆಗಳು ಇರ್ತವೆ. ಹಿರಿಯ ನಾಗರಿಕರಿಗೂ ಕೂಡ ಒಂದು ದಿನ ಮೀಸಲಿಡಬೇಕಾ ಅನ್ನುವಂತಹ ಒಂದು ಮೂಲಭೂತವಾದ ಪ್ರಶ್ನೆಗೆ ಉತ್ತರ ಹೌದು. ಹಿರಿಯ ನಾಗರಿಕರಿಗೂ ಕೂಡ ಪ್ರತ್ಯೇಕವಾಗಿ ಮೀಸಲಿಟ್ಟು ಆ ದಿನ ಹಿರಿಯ ನಾಗರಿಕರ ಪ್ರಾಮುಖ್ಯತೆಯನ್ನ, ಸಮಾಜದಲ್ಲಿ ಹಿರಿಯ ನಾಗರಿಕರ ಪ್ರಾಮುಖ್ಯತೆಯನ್ನ, ಅವರು ಎದುರಿಸ್ತಿರೋ ಕಷ್ಟಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಅವರ ಪರವಾಗಿ ಸರಿಯಾಗಿ ಅದನ್ನ ಜಾರಿಗೆ ತರುವಲ್ಲಿ ನಾವು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ದೇವೆ ಅನ್ನೋದನ್ನ, ಹಾಗೂ ಹಿರಿಯ ನಾಗರಿಕರು ಘನತೆಯಿಂದ ಜೀವನ ನಡೆಸಲಿಕ್ಕೆ ಸಮಾಜದ ಭಾಗವಾದ ನಾವು ಇನ್ನೂ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ಒಂದು ದಿನವನ್ನು ಮೀಸಲಿಟ್ಟು ಅದನ್ನು ಹಿರಿಯ ನಾಗರಿಕರ ದಿನಾಚರಣೆ ಅನ್ನುವ ಒಂದು ಶೀರ್ಷಿಕೆಯೊಂದಿಗೆ ಈ ದಿನವನ್ನು ನಾವು ಆಚರಿಸುವಂಥದ್ದು. ಗಮನಿಸ್ತಾ ಇದ್ದಾಗ 2 ಅಂಶಗಳು ನಮಗೆ ಕಾಣಿಸಿರುತ್ತವೆ. ಮೊದಲನೇದು, ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರಿಗೋಸ್ಕರ ಕಿರಿಯರು
ಮಾಡುವಂಥ ಕೆಲಸಗಳು ಅವರ ಕರ್ತವ್ಯಗಳು ಅಂತ ಅನಿಸ್ಕೊಳ್ತಾ ಇತ್ತು. ಅಂದರೆ ನಮ್ಮ ಧರ್ಮವನ್ನು ನಾವು ನೋಡಿದಾಗಲೂ ಕೂಡ ಹಿರಿಯರ ಬಗ್ಗೆ ಹಿರಿಯರು ತೋರುವ ಕಾಳಜಿ ಕರ್ತವ್ಯ ಅದು ಧರ್ಮ ಅಂತ ಅನಿಸ್ಕೊಳ್ತಾ ಇತ್ತು. ಹಿರಿಯರಿಗೆ ನಾವು ಕೊಡುವ ಸವಲತ್ತುಗಳಾಗಲಿ ಅಥವಾ ಅವರನ್ನ ನಡೆಸ್ಕೊಳ್ಳೋ ರೀತಿ ಆಗಲಿ ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಆಗಿತ್ತು. ಅದು ನಮ್ಮ ಎಥಿಕ್ಸ್ ಆಗಿತ್ತು. ಅಂದರೆ ಅದು ಮನುಷ್ಯನ ಮೌಲ್ಯಗಳಲ್ಲಿ ಕೂಡ ಒಂದಾಗಿತ್ತು. ಹಿರಿಯರನ್ನ ನಾವು ಗೌರವವಾಗಿ ಕಾಣಬೇಕು ಅನ್ನೋದು. ಸಮಾಜದ ಅಧಃಪತನ, ಸಮಾಜ ಕೆಡ್ತಾ ಹೋದ ಹಾಗೆ ಧಾರ್ಮಿಕ ಮೌಲ್ಯಗಳು, ನೈತಿಕ ಮೌಲ್ಯಗಳು ಕುಸಿತಾ ಹೋಯಿತು. ಆಗಲೇ ಕಾನೂನುಗಳು ಜಾರಿಗೆ ಬರುವಂಥದ್ದು. ಇದೇ ವೇಳೆ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶಿವರಾಜ್, ನಗರಸಭೆ ಅಧ್ಯಕ್ಷೆ ಬಿ ರೇಣುಕಮ್ಮ, ವಕೀಲರ ಸಂಘದ ಉಪಾಧ್ಯಕ್ಷ ಶರೀಫ್ ಸಾಬ್ ಎಂ, ತಾಲೂಕು ಪಂಚಾಯಿತಿ ಇಒ ಪವನ್ ಕುಮಾರ್ ಎಸ್, ದಂಡಪ್ಪನವರ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಪ್ರದೀಪ ಸೇರಿದಂತೆ ಹಿರಿಯ ವಕೀಲರು, ನಾಗರಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369